ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ಫ್ರೀಡಂ ಪಾರ್ಕ್ನ ಆವರಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ ಜನ್ಮದಿನದ ಆಚರಣೆ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಡಿ.ಟಿ. ಶ್ರೀನಿವಾಸರವರ ಪ್ರಮಾಣ ವಚನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರು, ಅಂದರಹಳ್ಳಿ ವಾರ್ಡ್ನ ಜಿಬಿಎ ಆಕಾಂಕ್ಷಿಗಳು, ಪರಿಶಿಷ್ಟ ಪಂಗಡಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ನಾಗರಾಜರವರು ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿ.ಟಿ. ಶ್ರೀನಿವಾಸರವರನ್ನು ಅಭಿನಂದಿಸಿ ಶುಭ ಹಾರೈಸಿದರು. ಇವತ್ತು ಹಿಂದುಳಿದ ವರ್ಗದ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಡಿ.ಟಿ. ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಅವರು ಸುಮಾರು ವರ್ಷಗಳಿಂದ ಹಿಂದುಳಿದ ವರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಪ್ರೆಸೆಂಟ್ ಈಗ MLC ಆಗಿದ್ದಾರೆ. ಅದೇ ರೀತಿ ಜವಾಬ್ದಾರಿ ಇವತ್ತು ತಗೊಂಡಿರೋದು OBC ವರ್ಗಕ್ಕೆ ರಾಜ್ಯಾಧ್ಯಕ್ಷರಾಗಿ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇವತ್ತು ನಾಳೆ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಮ್ಮ ವಾರ್ಡಲ್ಲಿ ಇತ್ತೀಚೆಗೆ ತಮಗೆ ಒಂದು ಅಧ್ಯಕ್ಷರ ಪಟ್ಟ ಕೂಡ ಕೊಟ್ಟಿದ್ದಾರೆ. ಅದನ್ನೇ ಮುಂದಿನ ರೀತಿಯಲ್ಲಿ ಯಾವ ರೀತಿ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀರಾ ನೀವು? ಈಗಾಗಲೇ ಒಂದು ತಿಂಗಳಾಯಿತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದೇ ರೀತಿ ಆಗಲೇ ರಾಜ್ಯ ಉದ್ದಗಲಕ್ಕೂ ಕೆಲಸ ಮಾಡೋದಕ್ಕೆ ನಾನು ಆಗಲೇ ಚಾಲನೆ ಕೊಟ್ಟಿದ್ದೀನಿ. ಇವತ್ತು ನೋಡಿ KPCC ವರ್ಗದಿಂದ OBC ರಾಜ್ಯಾಧ್ಯಕ್ಷ ಪದಗ್ರಹಣಕ್ಕೆ ಕೂಡ ಅಷ್ಟೇ ನಮ್ಮ ಕೈಲಾಗಿದ್ದು ಎಲ್ಲ ರೀತಿಯ ಸ್ಪಂದನೆಗಳು ಮತ್ತು ಸಂಘಟನೆಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ರಾಜ್ಯ ಉದ್ದಗಲಕ್ಕೂ ನಾವು ಕೆಲಸ ಮಾಡೋಕ್ಕೆ ನಾನು ತಯಾರಿಯಾಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ವಿಜಯ್ ನಾಯಕ್ ಸರ್ ಅವರ ಆಶೀರ್ವಾದ ಮೇರೆಗೆ ಹಾಗೆ ನಮ್ಮ ST ಸೋಮಶೇಖರ ಆಶೀರ್ವಾದ ಮೇರೆಗೆ ನಾನು ಇವತ್ತು ರಾಜ್ಯಾಂತರ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಇನ್ನೂ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಅದೇ ರೀತಿ ಸಂಘಟನೆಗಳು ತೊಡಗಿಸ್ಕೊಂಡು ರಾಜ್ಯಾಂತರ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.